ನಮ್ಮಲ್ಲಿ ಪ್ರೈಮ್ ಮಿನಿಸ್ಟರ್ ಹೆಂಗೋ ಜರ್ಮನಿಲಿ ಚಾನ್ಸಲರ್, ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್. ನೇರವಾಗಿ ಅಹಮದಾಬಾದಿಗೆ ಬಂದು ಹೇಳಿದ್ರು ಅವರು. ಪ್ರಧಾನಿ ನರೇಂದ್ರ ಮೋದಿ ರಿಸೀವ್ ಮಾಡಿಕೊಂಡ್ರು. ಅಹಮದಾಬಾದ್ನ ಸಾಬರಮತಿ ಆಶ್ರಮಕ್ಕೆ ಬಂದರು. ಫ್ರೆಡ್ರಿಕ್ ಮೆರ್ಚ್ ಜರ್ಮನಿಯ ಚಾನ್ಸಲರ್. ಈ ಸಂಕ್ರಾಂತಿ ಬಂದರೆ ಅಹಮದಾಬಾದ್ ಒಂದೇ ಅಲ್ಲ, ಗುಜರಾತ್ ನೋಡ ಹಂಗಿರುತ್ತೆ. ಗಾಳಿಪಟದ ಜೋರು ಟ್ರೆಂಡಲ್ಲಿ, ಗಾಳಿಪಟ ಹಾರಿಸೋದು. ಮೋದಿ ಅದನ್ನು ಗುಜರಾತ್ ಚೀಫ್ ಮಿನಿಸ್ಟರ್ ಆದಮೇಲೆ ಅದನ್ನೊಂದು ದೊಡ್ಡ ಇವೆಂಟ್ ಥರ ಮಾಡಿಬಿಟ್ರು. ಅದನ್ನು ಅವರು ಗಾಳಿಪಟ ಜನ ತಮ್ಮ ಮಾಳಿಗೆ ಮೇಲೆ ನಿಂತ್ಕೊಂಡು, ಟೆರೆಸ್ ಮೇಲೆ ನಿಂತ್ಕೊಂಡು ತಮ್ಮ ಖುಷಿಗೆ ತಾವು ಹಾರಿಸ್ಕೊತಿದ್ರು. ಈ ಮೋದಿ ಬಂದ ಮೇಲೆ ಅದನ್ನೊಂದು ಇಂಟರ್ನ್ಯಾಷನಲ್ ಫೇರ್ ಮಾಡ್ದಂಗೆ ಮಾಡಿ, ಕಾಂಪಿಟೇಷನ್ ಮಾಡಿ ಎಲ್ಲ ಮಾಡಿದ್ರು. ಅದನ್ನು ರಿವರ್ ಫ್ರಂಟ್ ಅಂತ ಕರೀತಾರೆ. ಸಾಬರಮತಿ ರಿವರ್ನ, ಅಹಮದಾಬಾದ್ ನಗರದಲ್ಲಿ ಹರಿದು ಹೋಗೋ ರಿವರ್ನ ಚಂದ ಮಾಡಿದ್ದಾರೆ. ಆ ನದಿ ದಂಡೆ ಮೇಲೆ ಗಾಳಿಪಟ ಹಾರಿಸೋದೇ ಒಂದು ದೊಡ್ಡ ಹಬ್ಬ. ಅದರಲ್ಲಿ ಜರ್ಮನಿ ಚಾನ್ಸಲರ್ ಭಾಗವಹಿಸಿದರು. ಗಾಳಿಪಟ ಉತ್ಸವ ಅಂತಲೇ ಕರೀತಾರೆ ಈಗ ಅದನ್ನು. ಇಂಟರ್ನ್ಯಾಷನಲ್ ಉತ್ಸವ ಇದು, ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಅಂತ ಕರೀತಾರೆ. ಮಹಾತ್ಮ ಮಂದಿರ ಕ್ಷೇತ್ರದಲ್ಲಿ ದ್ವಿಪಕ್ಷೀಯ ಮಾತುಕತೆಗಳಾದವು. ಈ ಇಂಡಿಯಾ ಅಮೇರಿಕಾ ಟ್ರೇಡ್ ವಾರ್ ಶುರುವಾದ ಮೇಲೆ ಈ ಭೇಟಿಗೊಂದು ಮಹತ್ವ ಇದೆ. 50 ದೇಶಗಳಿಂದ ಜನ ಬರ್ತಾರೆ, ಬಂದಿದ್ದಾರೆ ಈ ಸಲ ಗಾಳಿಪಟ ಉತ್ಸವಕ್ಕೆ. 50 ದೇಶಗಳ 135 ಜನ ಕಾಂಪಿಟೇಷನ್ನಲ್ಲಿದ್ದಾರೆ. ಜನವರಿ 14ನೇ ತಾರೀಕು ನಡೆಯುತ್ತಿದೆ ಸಂಕ್ರಾಂತಿಗೆ. ದ್ವಿಪಕ್ಷೀಯ ಮಾತುಕತೆ ಆಯಿತು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಯಿತು. ಮಹಾತ್ಮ ಮಂದಿರದಲ್ಲಿ ಎರಡೂ ಕಡೆ ಅಧಿಕಾರಿಗಳ ಭೇಟಿಯಾಯಿತು. ಜರ್ಮನಿ ಭಾರತ ರಾಜತಾಂತ್ರಿಕ ಸಂಬಂಧ 75 ವರ್ಷ ಪೂರೈಸಿದ್ದಾವೆ. ಡಿಫೆನ್ಸಿಗೆ ಸಂಬಂಧಪಟ್ಟಂಥದ್ದು, ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಿಸಿದ್ದು, ವ್ಯಾಪಾರ, ಬೇರೆ ಬೇರೆ ವಿಷಯ ಚರ್ಚೆಗೆ ಬಂತು.